ನಾನು ಹೇಳ್ತೀನಿ, ಇಲ್ಲಿ ತುಂಬ ಜನ ಮಹಿಳೆಯರು ಇದ್ದೀರಮ್ಮ. ಜನತಾದಳ ಪಕ್ಷದ ಮುಖಂಡರುಗಳು ತಾವೆಲ್ಲ ಹಿರಿಯಕರು ಎಲ್ಲ ನಮ್ಮ ತಾಯಿ ವಯಸ್ಸಿನವ್ರು ಕೂತಿದ್ದೀರಿ. ತಾವೆಲ್ಲ ಒಂದು ಮಹಿಳೆಯರ ಒಂದು ಟೀಮನ್ನು ಕಟ್ಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ ಗಂಡ ಐಕ್ಳಿಗಿಂತ ಹೆಣ್ಮಕ್ಳು 1% ಜಾಸ್ತಿ ಅವರೇ. ಹೆಣ್ಮಕ್ಳದೇ ಎಲ್ಲ ತೀರ್ಮಾನ. ಹೆಣ್ಮಕ್ಳು ಸಬಲರಾಗಬೇಕಲ್ವಾ? ಹೆಣ್ಮಕ್ಳು ಸಬಲೀಕರಣ ಅಂದರೆ ಏನು? 2,000 ರೂಪಾಯಿ ಅಷ್ಟೇ ಅಲ್ಲ, 2,000 ರೂಪಾಯಿ ಅಷ್ಟೇ ಅಲ್ಲ ಹೆಣ್ಮಕ್ಳು ಸಬಲೀಕರಣ ಅಂದರೆ. 2,000 ರೂಪಾಯಿ ನಾನು ವಿರೋಧಿಸ್ತಾ ಇಲ್ಲ. ಆದರೆ ನಿಮ್ಮನ್ನು ಸ್ವಂತವಾಗಿ ನಿಮ್ಮ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಬದುಕು ಕಾಣಬೇಕಲ್ವ ಮನುಷ್ಯ, ಅದು ಬೇಕಲ್ವಾ? ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮಗಳಂತಕ್ಕಂಥ ಕಾರ್ಯಕ್ರಮಗಳನ್ನ ಹಿಡಿದು ಕಳೆದ ಚುನಾವಣೆಯಲ್ಲಿ ಒಂದು ಯಾತ್ರೆಯನ್ನು ಮಾಡಿದರು. ಆ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಜನ ಇಲ್ಲಪ್ಪ ಇಂಥ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬರಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಈಗಲೂ ಚರ್ಚೆ ಮಾಡ್ತಾರೆ. ಆದರೆ ನಡೆದೋಗಿದೆ, ಅವಕಾಶಗಳು ಬರ್ತವೆ. ಒಂದೋಣ ಈಗಾಗಲೇ ಸಮಯಾವಕಾಶ ಜಾಸ್ತಿ ಆಗಿದೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ, ಹಳ್ಳಿಗಳಲ್ಲಿ 4 ಗಂಟೆ ಆದಮೇಲೆ ಜಪಯ ಅಂದರೂ ಯಾರೂ ಇರೋದಿಲ್ಲ, ಎಲ್ಲ ಹಾಲು ಕರಿಯೋಕ್ಕೆ ಹೋಗಬೇಕು, ಹಾಲು ಹಾಕೋಕ್ಕೆ ಹೋಗಬೇಕು. ನಾನು ಚನ್ನಪಟ್ಟಣದಲ್ಲೂ ನೋಡಿದ್ದೀನಿ, 1000 ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾರೆ ಪ್ರತಿದಿನ. ಹಂಗಾಗಿ ನನಗೆ ಗೊತ್ತಿದೆ ಹಳ್ಳಿಗಳಲ್ಲಿ ನಮ್ಮ ರೈತರ ಪರಿಸ್ಥಿತಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ. ಆದರೆ ಈ ಪಕ್ಷ ಇವತ್ತೇನು ಉಳಿದಿದೆ, ಇವತ್ತು ವೇದಿಕೆ ಮುಂಭಾಗದಲ್ಲಿರ್ಬೋದು, ವೇದಿಕೆಯಲ್ಲಿರ್ಬೋದು, ಬಹುಸಂಖ್ಯೆಯಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು, ಕುಮಾರಣ್ಣನ ವಯಸ್ಸಿನ ಕಾಲ್ಗಡ್ದ ಹಿರಿಯಕರು. ತಾವೆಲ್ಲರೂ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ನಂಬಿಕೆ ಇಟ್ಟಿದ್ದೀರಿ, ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಏಳು ಬೀಳನ್ನು ಕಂಡರೂ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ ನೀವು. ಇನ್ನು ಎಷ್ಟೇ ನಿಮಗೆ ಟಾರ್ಗೆಟ್ ರಾಜಕಾರಣ ಮಾಡಿದ್ರು ನಾನು ಜನತಾದಳ ಪಕ್ಷ ಬಿಟ್ಟು ಹೋಗೋದಿಲ್ಲ. ನಾನು ರಕ್ತದಲ್ಲಿ ಅರಿತಕ್ಕಂಥದ್ದೇ ಜನತಾದಳ ಪಕ್ಷ ಅಂತ ತೀರ್ಮಾನ ಮಾಡಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದೀರಿ. ಈಗ ತಾವುಗಳು ದಯಮಾಡಿ ಅಣ್ಣ, ನಾನು ಒಂದು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ವೀರಭದ್ರಣ್ಣನಿಗೂ ಹೇಳಿದ್ದೇನೆ ಈಗಾಗಲೇ ಗಾಡಿನಲ್ಲಿ ಬರ್ತಾ. ಬಹುಶಃ ಎಷ್ಟು ಪಂಚಾಯತಿ ಬರ್ತದಣ್ಣ? 36 ಪಂಚಾಯತಿನ? 32? 33 ಪಂಚಾಯತಿ. ಎಷ್ಟು ಬೂತ್ಗಳು ಬರ್ತದಣ್ಣ? 243 ಅಣ್ಣ? 242. ಏನೂ ಇಲ್ಲಣ್ಣ. ದೇವೇಗೌಡರು ಸಾಹೇಬರು ಆಡಳಿತ ಅವಧಿನಲ್ಲಿದ್ದಾಗ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಜೊತೆಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಕರ್ನಾಟಕ ರಾಜ್ಯಕ್ಕೆ ಯಾಕಿದೆ ಅಂತಕ್ಕಂಥದ್ದು ಒಂದು ಪಾಂಪ್ಲೆಟ್ ಮಾಡಿಸ್ತೀನಿ. ಪ್ರತಿ ಪಂಚಾಯತಿ ಲೆವೆಲ್ಗೆ ಒಂದೊಂದು ಪಂಚಾಯತಿಲಿ ಇರ್ತಕ್ಕಂಥ ಪ್ರಮುಖರು, ಒಂದಷ್ಟು ಜನ ಹಿರಿಯಕರು, ಒಂದಷ್ಟು ಜನ ಯುವಕರು, ಒಂದಷ್ಟು ಜನ ತಾಯಂದರು, ಯಾರಾದರೂ ಒಂದಿಬ್ಬರು ವಾಕ್ಚಾತುರ್ಯ ಯಾರಾದರೂ ಒಳ್ಳೆ ವಾಗ್ಮಿಗಳಿದ್ರೆ ಅಂಥವ್ರನ್ನ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಕೂತ್ಕೊಳ್ಳಿ ಜನಗಳ ಹತ್ರ. ದೊಡ್ಡವ್ರು ಏನು ಮಾಡಿದ್ದಾರೆ, ಸನ್ಮಾನ್ಯ ಕುಮಾರಣ್ಣವ್ರು ಏನು ಮಾಡಿದ್ದಾರೆ ಈ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ಕೊಡಿ. ನಾವೇ ನೋಡ್ತೀವಿ ಜನಗಳು ಚುನಾವಣೆ ಟೈಮಲ್ಲಿ ಹೋದರೆ ನಿಮಗೆ ಚೀಮಾರಿ ಆಗ್ತಾರೆ. ಈಗ ಯಾವ ಚುನಾವಣೆ ಇಲ್ಲ, ನಾವು ಜನರ ಜೊತೆ ಇರೋಣ. ಇವತ್ತು ಯಾತಕ್ಕೋಸ್ಕರ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಹೆಸರಿಟ್ಟಿರೋದು ಈ ರಾಜ್ಯ ಪ್ರವಾಸಕ್ಕೆ. ಯಾಕೆಂದರೆ ಈ ಪಕ್ಷ ಹುಟ್ಟು ಬೆಳೆದಿರ್ತಕ್ಕಂಥದ್ದೇ ಜನಗಳ ಪರವಾಗಿ ಸದಾಕಾಲ ಧ್ವನಿಗೂಡಿಸಿ, ಅದು ಸನ್ಮಾನ್ಯ ದೇವೇಗೌಡರ ಕಾಲ್ಗಡದಿಂದ ಕುಮಾರಣ್ಣವರ ಕಾಲ್ಗಡದವರೆಗೂ, ಮುಂದೆ ಎಲ್ಲ ಹಿರಿಯಕರ ಕಾಲ್ಗಡದಲ್ಲೂ ಕೂಡ ಇದೇ ರೀತಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಈಗ ಯಾಕೆ ಚುನಾವಣೆ ಇಲ್ಲ, ಒಂದು 30 ದಿನ ಸಮಯಾವಕಾಶ ಮೀಸಲಿಡಿ ಪಕ್ಷಕ್ಕೋಸ್ಕರ. ಯಾಕೆ ನೀವು ನಾಳೆ ಶಾಸಕರು ನೋಡೋದಿಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.